ಅರೆಸ್ಟ್ ಆದ ಒಬ್ಬ ಹುಡುಗನ ಮುಖದಲ್ಲೂ ಕ್ರಿಮಿನಲ್ ಲುಕ್ ಇಲ್ಲ. ಇನ್ನು ಮೀಸೆ ಸರಿಯಾಗಿ ಮೂಡಿರದ ಹುಡುಗರು ಅವತ್ತು ಹೆಣ್ಣು ಮಗಳೊಬ್ಬಳ ಹಿಂದೆ ಹೋಗಿದ್ದಕ್ಕೆ ಕಾರಣ ಇತ್ತು. ಅದನ್ನ ಕಿಚಾಯಿಸೋ ಕೆಲಸ ಅನ್ಬೇಕೋ ಅಥವಾ ಅತಿ ಬುದ್ಧಿವಂತರಾಗೋ ಹಂಬಲ ಅನ್ಬೇಕೋ ಗೊತ್ತಾಗ್ತಿಲ್ಲ. ಆದ್ರೆ ಆವತ್ತಿನ ಮಟ್ಟಿಗೆ ಅವರೆಲ್ಲ ಹೀರೋಗಳಾಗಬೇಕು ಅಂತ ಹೊರಟ್ಬಿಟ್ಟಿದ್ರು. ಅಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗ್ಬಿಡ್ತು. ಅದು ಅವರಿಗೆ ಸರಿಯಾಗಿ ಅರ್ಥವಾಗಿದ್ದು ಪೊಲೀಸ್ ಠಾಣೆಯಲ್ಲಿ. ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಹಾಲು ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ನಿನ್ನ ನಗುವಿನ ವಿಷಯ ಹಾಕಮ್ಮ, ನೀನು ನಕ್ಕರೆ ಮೃಷ್ಟಾನ್ನ ಬೇಡಮ್ಮ. ಈ ಕಳ್ಳರ ನೋಡಮ್ಮ, ಬಾಯ್ ತೆರೆಯೇ ಸೇಸಮ್ಮ. ರಾತ್ರಿಯಲ್ಲಿ ಜಾರಿ ಬಿದ್ದ ಚಂದಿರ ತುಂಡೆ. ಅವತ್ತು ಈ ಹುಡುಗರು ರಾತ್ರಿ ರಾಣಿ ಅಂದ್ಕೊಂಡು ಚಿಕ್ಕಮಗಳೂರು ಬಸ್ ಸ್ಟಾಪಿಂದ ಬೆನ್ನತ್ತಿ ಹೋದ ಹೆಣ್ಣು ಮಗಳ ಕಥೆನೇ ಬೇರೆ. ಪಾಪ ಆಕೆ ಸಭ್ಯರ ಮನೆಯ ಮಗಳು, ಸಂಸಾರಸ್ಥೆ. ಆದ್ರೆ ತೀರಾ ಬಡಪಾಯಿ ಅಲ್ಲ. ಸ್ವಲ್ಪ ಖಡಕ್ಕಿದ್ದಿದ್ರಿಂದ ರಾತ್ರಿ ಓಡಾಡೋದಕ್ಕೂ ಆಕೆಗೆ ಭಯ ಇರಲಿಲ್ಲ. ಅಷ್ಟಕ್ಕೂ ಅವತ್ತು ಆಕೆ ಭಯ ಪಟ್ಕೊಳ್ಳೋದಕ್ಕೆ ಕಾರಣನೇ ಇರಲಿಲ್ಲ. ಅವಳ ಜೊತೆಗೆ ಆಕೆಯ ಅಣ್ಣನಿದ್ದ. ಅವನನ್ನೇ ಈ ಮೂರ್ಖ ಹುಡುಗರು ಮಜಾ ಮಾಡೋದಕ್ಕೆ ಹೊರಟ ಗಿರಾಕಿ ಅಂದ್ಕೊಂಡ್ರು. ಅಣ್ಣ ತಂಗಿಯನ್ನ ಕಂಡು ಅದು ಹೇಗೆ ಆ ರೀತಿ ಯೋಚಿಸಿದ್ರೋ ಭಗವಂತಾನೇ ಬಲ್ಲ. ಒಟ್ನಲ್ಲಿ ಸಭ್ಯ ಹುಡುಗಿಯೊಬ್ಬಳನ್ನ ಬೆಲವೆಣ್ಣು ಅನ್ಕೊಂಡು ಬೆನ್ನಿಗೆ ಬಿದ್ದು ಬಿಟ್ಟಿದ್ರು. ಹೀಗೆ ಆ ಹುಡುಗರ ಕಣ್ಣಲ್ಲಿ ಕೆಟ್ಟವಳಾಗಿ ಕಂಡವಳು ಗೀತಾ. ಕೊಪ್ಪ ಗ್ರಾಮದ ಗೀತಾ ಯಾವುದೋ ಕೆಲಸದ ಮೇಲೆ ಅಣ್ಣ ನಾಗರಾಜ್ ಜೊತೆ ಬೆಂಗಳೂರಿಗೆ ಹೋಗಿದ್ಲು. ಮಧ್ಯಾಹ್ನ ಅನ್ನೋ ಹೊತ್ತಿಗೆ ಕೆಲಸ ಮುಗಿದೋಗಿದ್ರಿಂದ ಮತ್ತೆ ಅಲ್ಲಿರೋದೇನು ಅಂತ ವಾಪಸ್ ಊರಿಗೆ ಹೊರಟು ಬಿಟ್ರು. ಬಸ್ಸಿಗೆ ಬಂದು ನಾವು ಕೇಳಿದ್ವಿ ಕಂಡಕ್ಟರ್ ಹತ್ರ, ನಮ್ಗೆ ಈ ಬಸ್ಸಿಗೆ ಹೋದ್ರೆ ನಮ್ಗೆ ಶೃಂಗೇರಿ ಕಡೆ ಬಸ್ ಸಿಗ್ತದ ಅಂತ ಕೇಳಿದ್ವಿ. ಅವ್ರು ಹೇಳಿದ್ರೆ ಬಸ್ ಸಿಗ್ತದಮ್ಮ. ಮತ್ತು ಸರ್ ನಾವು ಕೇಳಿದೆ, ಸಿಗ್ತದೆ ಹೇಳಿ ಸರ್ ಅಂತೇಳಿ. ಹೌದಮ್ಮ ಸಿಗ್ತದೆ ಬನ್ನಿ ಅಂತೇಳಿ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದಾದ್ಮೇಲೆ ಮತ್ತೆ ಕೇಳಿದ್ರೆ ಬಸ್ ಇಲ್ಲ ಅಂತ ಹೇಳಿದ್ರು. ಇನ್ನೊಂದು 2-3 ಜನ ಹತ್ತಿದ್ರು ಶೃಂಗೇರಿ ಕಡೆಯವರು. ಅವ್ರಿಗೆ ಯಾರೋ ಹೇಳಿದ್ರಂತೆ 2 ಗಂಟೆ ತನಕ ಬಸ್ ಇಲ್ಲ ಅಂತೇಳಿ ಕಂಡಕ್ಟರ್ ಹತ್ರ ಮತ್ತೆ ಅವ್ರು ಕೇಳಿದ್ರು, ಬಸ್ ಉಂಟು ಅಂತ ಹಚ್ಕೊಂಡ್ಬಂದ್ರಿ, ಈಗ ಬಸ್ ಇಲ್ಲ ಅಂತ ಎಂತ ಮಾಡೋದು ನಾವು ಅಂತ. ಇಲ್ಲ ಬಸ್ ಇದೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವು ಬಂದು ಚಿಕ್ಕಮಗಳೂರು ಇರುವಾಗ 8:45 ಆಯ್ತು. 8:45 ಆದ್ಮೇಲೆ ನಾವು ಕೇಳಿದ್ವಿ, ಬಸ್ ಇಲ್ಲ, 2 ಗಂಟೆ ತನಕ ಬಸ್ ಇಲ್ಲ ಅಂತ ಹೇಳಿದ ತಕ್ಷಣ ನಾವೆಂತ ಊಟಕ್ಕೆ ಹೋದ್ವಿ. ಊಟ ಮಾಡಿ ಬಂದು ಒಂದು ಅಂಗಡಿ ಇದೆ ಸರ್ ಅಲ್ಲಿ ಚಿಕ್ಕದು, ಅಲ್ಲಿ ಅಂಗಡಿಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ನಮ್ಮ ಅಣ್ಣ ಇಬ್ರು ಕುತ್ಕೊಂಡಿದ್ವಿ. ಇವರು ಅಪರಾತ್ರಿಯಲ್ಲಿ ಬಸ್ಸಿಗಾಗಿ ಕಾದು ಕೂತಿದ್ದಾಗ್ಲೇ ಅಚಾನಕ್ಕಾಗಿ ಕಾಲ್ ಮಾಡಿದವನು ಗೀತಾಳ ತಂಗಿಯ ಗಂಡ ಅಂಬರೀಶ್. ಅವನಿಗೆ ಬಸ್ ಇಲ್ಲದೆ ಕಷ್ಟಪಡ್ತಿರೋದನ್ನ ಹೇಳ್ಕೊತಿದ್ದಾಗ್ಲೇ ಆತ ವ್ಯಾನ್ ತಗೊಂಡು ಮನೆಗೆ ಕರ್ಕೊಂಡ್ಬರ್ತೀನಿ ಅಂತ ಹೊರಟಿದ್ದ. ನಮ್ಮ ಭಾವ ಮತ್ತು ಅದಕ್ಕೆ ಬೆಂಗಳೂರು ಹೋಗಿದ್ರು. ಬೆಂಗಳೂರಿಂದ ಅವರು ನೈಟ್ 8:45 ಇಲ್ಲಿ ಬಂದಿದ್ದಾರೆ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಗೆ. ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಗೆ ಬಂದಾಗ ಯಾವುದೇ ಬಸ್ ಇರಲಿಲ್ಲ ಶೃಂಗೇರಿಗೆ. ಅವರೆಂತ ಮಾಡಿದ್ರು, ಮತ್ತು ನನಗೆ ಫೋನ್ ಮಾಡಿದರು, ನಮ್ಮದು ಓಮಿನಿ ಇದೆ, ಅದನ್ನು ಚೂರು ಇಟ್ಕೊಂಡು ಬನ್ನಿ, ಬಸ್ ಇಲ್ಲ, ಈ ಥರ ಅಲ್ಲ ಇದಾಗಿದೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ನಾನು ನನ್ನ ಫ್ರೆಂಡ್ ಹರೀಶ್ ಅಂತೇಳಿ ಇಬ್ಬರು ಬಂದ್ವಿ ಇಲ್ಲಿಗೆ. ಇವರು ಬರೋ ಹೊತ್ತಿಗೆ ಮಧ್ಯರಾತ್ರಿ ಆಗೋಗಿದೆ. ಬೆಂಗಳೂರಿಂದ ಬಂದ ಅಣ್ಣ ತಂಗಿ ಸುಮಾರು 5 ಗಂಟೆಗಳ ಕಾಲ ಚಿಕ್ಕಮಗಳೂರಲ್ಲೇ ಇದ್ದಿದ್ರು. ಬೆಂಗಳೂರಿಂದ 3 ಗಂಟೆ ಬಸ್ಸಿಗೆ ಹೊರಟ್ವಿ. ಬಸ್ಸಿಗೆ ಹೊರಡ್ಬೇಕು ನಾವು ಫಸ್ಟೇ ಕೇಳಿದ್ವಿ ಕಂಡಕ್ಟರ್ ಹತ್ರ, ಶೃಂಗೇರಿ ಬಸ್ ಸಿಗ್ಬೋದಾ? ಕಂಡಕ್ಟರ್ ಹೇಳಿದ್ರು ಇಲ್ಲ ಸಿಗ್ತದೆ ಬನ್ನಿ ಅಂತ ಹೇಳಿದ್ರು. ಬನ್ನಿ ಅಂತ ಹೇಳಿ ಹಾಗಾದ್ರೆ ಸಿಗ್ತದಲ್ಲ, ಬೇಗ ಹೋಗ್ಬೋದಲ್ಲ ಮನೆಗೆ ಅಂತೇಳಿ ಬಂದು ಇಲ್ಲಿ ಚಿಕ್ಕಮಗಳೂರು ಬರ್ಬೇಕಾದ್ರೆ ಬಸ್ ಕೇಳಿದ್ರೆ ಇನ್ನೂ 2:15 ಆಯಿತು ಬಸ್ಸು, 7 ಗಂಟೆ ಲಾಸ್ಟ್ ಶೃಂಗೇರಿಗೆ ಅಂತ ಹೇಳಿದರು. ಹಾಗಾಗಿ 7 ಗಂಟೆ ಅಂದರೆ 8:45 ನಾವು ಬಂದಿದ್ವಿ ಇಲ್ಲಿಗೆ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಗೆ. 8:45 ಬಂದು ನಾವು ಊಟ ಗೀಟ ಮಾಡ್ಕೊಂಡು 9:15 ಬಂದು ಸ್ಟ್ಯಾಂಡಲ್ಲೇ ಕೂತು ಎಂತ ಮಾಡೋದು ಅಂತ ಆಲೋಚನೆ ಮಾಡ್ಬೇಕಾದ್ರೆ ನಮ್ಮ ಇನ್ನೊಂದು ತಂಗಿ ಗಂಡ ಫೋನ್ ಮಾಡಿದ್ರು. ಅವರೇ ಯಾವತ್ತೂ ಮಾಡಿದ್ರು ಅವತ್ತು ಮಾಡಿದ್ರು. ಆಗ ನಾನು ಕೊಪ್ಪದಲ್ಲಿದ್ದೀನಿ, ಬರ್ತಾಯಿದ್ದೀನಿ, ಒಟ್ಟಿಗೆ ಬರೋಣ, ಯಾಕೆ 2:15 ತನಕ ಕಾಯೋದು ಅಂತ ಹೇಳಿದ್ರು. ಅವರು ಸರಿ ಅಂತೇಳಿ ಹೊರಟು ಬಂದರು. ಅವ್ರು ಬರ್ಬೇಕಾದ್ರೆ 1 ಗಂಟೆ ಆಯಿತು. 1 ಗಂಟೆಗೆ ಅವನು ಬರೋದಕ್ಕೆ ಸ್ವಲ್ಪ ಮೊದಲು ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದ ಗೀತಾಳನ್ನ ಈ ಹುಡುಗರ ಗ್ಯಾಂಗ್ ನೋಡಿತ್ತು. ಆಕೆನ ನೋಡ್ತಿದ್ದ ಹಾಗೆ ಇವರಿಗೆ ಚಮೇಲಿ ಚಿತ್ರದ ಕರೀನಾ ಕಪೂರ್ ನೆನಪಾಗ್ಬಿಟ್ಟಿದ್ಲು ಅನ್ಸುತ್ತೆ. बोलो साहब, क्या इरादा है? चलना है क्या? यहाँ पास में होटल है,
रूम का 500 मेरा 1000, नहीं तो तुम्हारी गाड़ी भी चलेगी। आज तो पुलिस भी तंग नहीं करेगी। बोलो ना साहब, आज तो बोनी भी नहीं हुई है। ಈ ಚಿತ್ರದಲ್ಲಿ ಹೊಟ್ಟೆಪಾಡಿಗಾಗಿ ರಸ್ತೆ ಬದಿಯಲ್ಲಿ ನಿಂತು ಮೈ ಮಾರ್ಕೊಳ್ಳೋರ ಕಷ್ಟ ಕಾರ್ಪಣ್ಯದ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಮೂವಿ ಏನಾದ್ರೂ ಈ ಹುಡುಗರು ನೋಡಿದ್ರೆ ಇವರಿಗೆ ಅಸಹಾಯಕ ಹೆಂಗಸನ್ನ ಸುಲಿಬೇಕು ಅನ್ನಿಸೋ ಚಾನ್ಸ್ ಇಲ್ಲ. ಅಷ್ಟಕ್ಕೂ ಅವರು ಈ ಹುಡುಗಿನ ಗುರಿಯಾಗಿಟ್ಕೊಂಡು ಬೆನ್ನಿಗೆ ಬಿದ್ದಿರ್ಲೇ ಇಲ್ಲ. ಅವರ ಇಂಟೆನ್ಷನ್ನೇ ಬೇರೆ ಇತ್ತು. ಹುಡುಗಿಯರ ಬುದ್ಧಿ ಮೊಣಕಾಲ್ ಕೆಳಗೆ ಅನ್ನೋದು ಗಾದೆ. ಆದ್ರೆ ಇಲ್ಲಿ ಹುಡುಗರಿಗೂ ಬುದ್ಧಿ ಮೊಣಕಾಲಿನ ಕೆಳಗೆ ಅನ್ನೋ ಹಾಗಾಯ್ತು. ಅಷ್ಟಕ್ಕೂ ಅವರು ಬುದ್ಧಿ ಇಲ್ಲದೆ ಈ ಕೆಲಸ ಮಾಡಿದ್ದಲ್ಲ, ಅತಿ ಬುದ್ಧಿವಂತಿಕೆ ಪೆಟ್ಟಾಯ್ತು. ಆದ್ರೆ ಅವರಿಗಿಂತಲೂ ಬುದ್ಧಿವಂತ ಅಲ್ಲಿ ಇನ್ನೊಬ್ಬನಿದ್ದ. ಹಾಗಾಗಿ ಹುಡುಗರು ರಾತ್ರಿ ಕುಡಿದ ನಶೆ ಇಳಿಯೋ ಮೊದಲೇ ಅರೆಸ್ಟ್ ಆದ್ರು. ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.